ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ಎಲ್ಲರೂ ಕೂಡ 2025-26 ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಅದಕ್ಕೋಸ್ಕರ 3 ಮಾಡೆಲ್ ಕ್ವಶನ್ ಪೇಪರ್ನ ಏನು ರಿಲೀಸ್ ಮಾಡಿದಾರಲ್ಲ ಮಕ್ಕಳೇ, ಆ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೀವು ಖಂಡಿತವಾಗ್ಲೂ ನೋಡ್ಕೊಳ್ತಾ ಇದ್ದೀರಿ, ಕಲಿತಾ ಇದ್ದೀರಿ. ಸೊ ನಾನು ಕೂಡ 3 ಮಾಡೆಲ್ ಪೇಪರಲ್ಲಿ ಇರುವಂತಹ ಎಲ್ಲ 4 ಮಾರ್ಕ್ಸ್ 6 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಎಲ್ಲ ಕ್ವಶನ್ಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಎಲ್ಲ ಪ್ರಾಬ್ಲಮ್ ಮುಗಿದ್ರ ಮೇಲೂ ಕೂಡ ಯಾಕೆ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಪ್ರಾಬ್ಲಮ್ ರಿಲೇಟೆಡು ನಿಮಗೆ 2025 ಕಾಣಿಸ್ತಾ ಇದೆಯಲ್ಲ, 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಂದು ಪ್ರಾಬ್ಲಮ್ನ ಕೇಳಿದರು. ಸೊ ಈಗ ಆಲ್ರೆಡಿ ಇದಕ್ಕೆ ಕೀ ಆನ್ಸರ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಸೊ ಹೇಗೆ ಈ GDP ಲೆಕ್ಕ ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಲ್ಲ, ಇದು ಇಂಪಾರ್ಟೆಂಟು, ಬಂದೇ ಬರುತ್ತೆ, ಕಲ್ತ್ಕೊಳ್ಳಿ ಅಂತ. ಅದೇ ರೀತಿಯಾಗಿ ಇಲ್ಲಿ ಈ ಲೆಕ್ಕವನ್ನು ಕೇಳಿದರು, ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ ಅಂತ. ಈ ಲೆಕ್ಕನ್ನು ಯಾವ ಮಾಡೆಲ್ ಪೇಪರಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಬಟ್ ಆ್ಯನ್ಯುವಲ್ ಎಕ್ಸಾಮಿಗೆ ಬಂದಿರೋ ಟಾಪಿಕ್ ಆಗಿರೋದ್ರಿಂದ ಇದು ಕೂಡ ಇಂಪಾರ್ಟೆಂಟು ಅಂತ ಏನು ಕಷ್ಟ ಇಲ್ಲ, ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಹಾಗಾಗಿ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದೇ ವಿಡಿಯೋ ನೋಡ್ತಾನೆ ನೀವು ಈ ಪ್ರಾಬ್ಲಮ್ನ ಕಲ್ತ್ಕೊಬಿಡ್ತೀರಿ, ಅಷ್ಟು ಈಸಿ ಇದೆ. ಓಕೆನಾ? ಫಸ್ಟ್ ಏನು ಮಾಡಿದ್ದಾರೆ, ಇಲ್ಲಿ ಅವರು ಟೋಟಲ್ ರೆವಿನ್ಯೂ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ. ಆ ಟೋಟಲ್ ರೆವಿನ್ಯೂ ಎಷ್ಟಿದೆ? 0, 10, 20, 30, 40, 50, 60, 70 ಇದೆಯಲ್ಲ. ಅದೇ ರೀತಿ TC ಕೊಟ್ಟಿದ್ದಾರೆ. TC ಎಷ್ಟಿದೆ? ಟೋಟಲ್ ಕಾಸ್ಟು 5, 7, 10, 12, 25, 40, 60, 75 ಅಂತ ಅವರೇ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಸೋಲ್ಡ್ ಕೂಡ ಕೊಟ್ಟಿದ್ದಾರೆ. ನೀವೇನು ಕಂಡುಹಿಡಿಬೇಕು ಇಲ್ಲಿ? ಪ್ರಾಫಿಟ್ ಕಂಡುಹಿಡಿಬೇಕು. ಪ್ರಾಫಿಟ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಇಲ್ಲೇ ಕೊಟ್ಟಿದ್ದಾರಲ್ಲ, ಇದೇ ಫಾರ್ಮುಲಾ TR ಮೈನಸ್ TC. TR ಅಲ್ಲಿ TCಯನ್ನು ಕಳೆದ್ರೆ ಆಯಿತು. ಇವಾಗ ನೋಡಿ, ಬರಿತಾ ಹೋಗ್ತೀನಿ ನಾನು ಆನ್ಸರು, ಸಿಂಪಲ್ಲು. TR ಅಲ್ಲೇ TCಯನ್ನು ಕಳಿಬೇಕು. 0 ಅಲ್ಲಿ 5ನ ಮೈನಸ್ ಮಾಡಿದರೆ -5. ಇಲ್ಲಿ TR ಅಲ್ಲೇ TCಯನ್ನು ಮೈನಸ್ ಮಾಡಬೇಕು. 0ದಲ್ಲಿ 5 ಹೋದರೆ -5. ನೀವು 5ಅಲ್ಲಿ 0 ತೆಗೆಯೋ ಹಾಗಿಲ್ಲ, TR ಅಲ್ಲೇ ಕಳಿಬೇಕು. 0 ಅಲ್ಲಿ 5 ಹೋದರೆ -5, 10 ಅಲ್ಲಿ 7 ಹೋದರೆ 3, 20 ಅಲ್ಲಿ 10 ಹೋದರೆ 10, ಕರೆಕ್ಟಾ? 30ಯಲ್ಲಿ 12 ಹೋದರೆ 18, 40ಯಲ್ಲಿ 25 ಹೋದರೆ 15, 50ಯಲ್ಲಿ 40 ಹೋದರೆ ಎಗೈನ್ 10, 60ಯಲ್ಲಿ 60 ಹೋದರೆ 0, 70ಯಲ್ಲಿ 75 ಹೋದರೆ ಚಿಕ್ಕದರಿಂದ ದೊಡ್ಡದನ್ನು ಕಳೆದಿರೋದು -5. ನೋಡಿ, ಇಷ್ಟೇ ಆನ್ಸರು. ಓಕೆ ಅಲ್ವಾ? ಸೊ ಈ ರೀತಿಯಾಗಿ ನೀವು ಆನ್ಸರ್ನ ಮಾಡಬೇಕು. ನೆಕ್ಸ್ಟು ಇದನ್ನೇ ಕನ್ನಡ ಮೀಡಿಯಮ್ಗೂ ಇಲ್ಲೇ ಹೇಳ್ಬಿಡ್ತೀನಿ. ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಕೂಡ ಈ ಲೆಕ್ಕದಲ್ಲೇ ನೋಡ್ಕೊಬಿಡ್ತೀರಿ. ಇಲ್ಲ ಅವರು TR ಕೊಟ್ಟಿದ್ದಾರೆ, TC ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಫಸ್ಟು ಲಾಭ ಕಂಡುಹಿಡಿಯೋದಕ್ಕೆ TR ಅಲ್ಲಿ TCಯನ್ನು ಮೈನಸ್ ಮಾಡಬೇಕು. 0ದಲ್ಲಿ 5ಅನ್ನು ಕಳೆದ್ರೆ -5, 10ನಲ್ಲಿ 10ರಲ್ಲಿ 7 ಹೋದರೆ 3, 20ರಲ್ಲಿ 10 ಹೋದರೆ 10, 30ರಲ್ಲಿ 12 ಹೋದರೆ 18, 40ರಲ್ಲಿ 25 ಹೋದರೆ 15, 50ರಲ್ಲಿ 40 ಹೋದರೆ 10, 60ರಲ್ಲಿ 60 ಹೋದರೆ 0, 70ರಲ್ಲಿ 75 ಹೋದರೆ -5. ನೋಡಿ, ಇಷ್ಟು ಸಿಂಪಲ್. ಸೊ ಈ ಲೆಕ್ಕನೂ ಒಂದು ಬರಲಿ ನಿಮಗೆ, ಈಸಿಯಾಗಿ ನೀವು ಮಾರ್ಕ್ಸನ್ನು ತಗೊಳ್ಳಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಈ ವರ್ಷ 2025-26ಗೆ ಎಷ್ಟು ಪ್ರಾಬ್ಲಮ್ಗಳನ್ನ ನೋಡ್ಕೊಳ್ಬೇಕು, ಯಾವುದ್ಯಾವುದು ಇಂಪಾರ್ಟೆಂಟ್ ಅನ್ನೋದು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳ ಲಿಂಕನ್ನು ನಾನು ಇವಾಗ ಪ್ಲೇ ಆಗ್ತಿದೆಯಲ್ಲ ವೀಡಿಯೋ, ಇದರ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬರ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.